ಇನ್ನು ಕೆ ಎಚ್ ಮುನಿಯಪ್ಪ ಅವರು ಸಚಿವರು ಈ ಹಿಂದೆ ಕೋಲಾರದಿಂದ MP ಅನೇಕ ಬಾರಿ ಆಗಿದ್ದಂಥವರು, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವರು. ಈ ಬಾರಿ ದೇವನಹಳ್ಳಿಯಿಂದ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. ಆದರೆ ಅವರ ಅಳಿಯನಿಗೆ ಟಿಕೆಟ್ ಕೊಡಬೇಕು ಅಂತ ಅವರು ಪಟ್ಟು ಹಿಡಿದಿದ್ದರು. ಆದರೆ ಅವರ ಅಳಿಯನಿಗೆ ಸಿಗಲಿಲ್ಲ. ಅವರಿಗೆ ಮತ್ತು ರಮೇಶ್ ಕುಮಾರ್ ಅವರ ನಡುವೆ ಒಂದು ರೀತಿಯಲ್ಲಿ ವಾಗ್ಯುದ್ಧಗಳಿತ್ತು. ಈ ನಡುವೆ ಅವರನ್ನು ಕೆ ಎಚ್ ಮುನಿಯಪ್ಪ ಅವರನ್ನು ಸ್ಟಾರ್ ಪ್ರಚಾರಕ ಪಟ್ಟಿಯಿಂದ ಕೈ ಬಿಟ್ಟಿದ್ರು. ಇದು ದೊಡ್ಡ, ನಾನು ಈ ಹಿಂದೆ ಕೂಡ ಒಮ್ಮೆ ಹೇಳಿದ್ದೆ, ಇದು ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗುತ್ತೆ. ಯಾಕೆಂದರೆ ಕೋಲಾರ ಭಾಗದಲ್ಲಿ ಅವರಿಗೆ ಅವರದ್ದೇ ಆದಂಥ ಒಂದು ವರ್ಚಸ್ಸಿದೆ, ಅವ್ರಿಗೊಂದು ವೋಟ್ ಬೇಸ್ ಇದೆ. ಇದೀಗ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ನನಗೆ ನಾನೇ ಸ್ಟಾರ್ ಪ್ರಚಾರಕ, ನನ್ನನ್ನು ಯಾರೂ ಸ್ಟಾರ್ ಪ್ರಚಾರಕ ಮಾಡೋದು ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ನಾನು ಯಾವಾಗಲೂ ಶಾಶ್ವತ ಸ್ಟಾರ್ ಪ್ರಚಾರಕ. ಇದೆಲ್ಲ ಅಂದರೆ ಟೆಂಪ್ರರಿ, ಇವರೆಲ್ಲ ಟೆಂಪ್ರರಿ ಮಾತ್ರ ಎಲೆಕ್ಷನ್ ಟೈಮ್ಗೆ. ನಾನು ಶಾಶ್ವತ ಸ್ಟಾರ್ ಪ್ರಚಾರಕ. ನಾನು ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದೀನಿ. 2ನೇ ಹಂತದ ಚುನಾವಣಾ ಪ್ರಚಾರಕ್ಕೆ ಹೋಗ್ತೇನೆ, ಹಳೆ ಮೈಸೂರು ಭಾಗದಲ್ಲೂ ಪ್ರಚಾರಕ್ಕೆ ಹೋಗ್ತೇನೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆ ಎಚ್ ಮುನಿಯಪ್ಪ ಅವರು ರಮೇಶ್ ಕುಮಾರ್ ಅವರ ನಡುವೆ ವಾಗ್ಯುದ್ಧಗಳಿದ್ದ ಕಾರಣಕ್ಕಾಗಿ ಗೌತಮ್ ಅವರಿಗೆ ಟಿಕೆಟನ್ನು ನೀಡಲಾಗಿತ್ತು. ಗೌತಮ್ ಬೆಂಗಳೂರು ಮೂಲದವರು. ಕೆ ಎಚ್ ಮುನಿಯಪ್ಪ ಅವ್ರ ಜೊತೆ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ನಮ್ಮ ಜೊತೆಗೆ ಹಿರಿಯ ನಾಯಕರಾದಂಥ ಮತ್ತು ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಇವತ್ತಿನಿಂದ ಅಧಿಕೃತವಾಗಿ ಕಾಂಗ್ರೆಸ್ ಪ್ರಚಾರ ಆರಂಭವಾಗ್ತಾ ಇದೆ, ಅದು ತಮ್ಮ ಜಿಲ್ಲೆಯಿಂದ ಸರ್. ನಾನು ಕೋಲಾರ ಜಿಲ್ಲೆಯಲ್ಲಿ ಶುಭವಾಗಲಿ ಅಂತ ಹೇಳಿದ್ದೇನೆ. ನಾಮಪತ್ರ ಸಲ್ಲಿಸೋದಕ್ಕೆ ಹೋಗಿದ್ದೀನಿ. ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೋಗ್ತಾರೆ. ಒಳ್ಳೆಯದಾಗಲಿ. ನನ್ನ ಜವಾಬ್ದಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ನಾನು ಕಾರ್ಯಕ್ರಮ ಶುರು ಮಾಡಿದ್ದೀನಿ. ನಾಳೆಯಿಂದ ಪಂಚಾಯತಿ ವೈಸ್ ನಾನು ಕಮಿಟಿಗಳನ್ನು ಮಾಡೋದ್ರ ಮುಖಾಂತರ 1 ವಾರದಲ್ಲಿ ಎಂಟೈರ್ ನನ್ನ ಕಾನ್ಸ್ಟಿಟ್ಯೂನ್ಸಿನ ತಯಾರು ಮಾಡಿ ನಾವು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಅದೇ ಥರ ಎಲ್ಲ ತಾಲೂಕಲ್ಲಿ ಮಾಡೋದಕ್ಕೆ ಸಲಹೆ ಕೊಟ್ಟಿದ್ದೀನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಂಪ್ಲೀಟಾಗಿ ನಾವು ಕೆಲಸ ಮಾಡಿ ಕೋಲಾರದ್ದು ಕೂಡ ಗೆಲ್ಲಿಸಬೇಕು, ಚಿಕ್ಕಬಳ್ಳಾಪುರದ್ದು ಕೂಡ ಗೆಲ್ಲಿಸಬೇಕು ಮತ್ತು ರಾಜ್ಯದಲ್ಲಿ ಕೂಡ ಪ್ರವಾಸ ಮಾಡ್ತೀನಿ. ಒಂದು 4-5 ದಿನ ಹಬ್ಬ ಆದಮೇಲೆ ರಾಜ್ಯದಲ್ಲಿ ಮೈಸೂರು ಭಾಗ ಕರೆದಿದ್ದಾರೆ, ಗುಲ್ಬರ್ಗ ಕರೆದಿದ್ದಾರೆ, ಬೆಳಗಾಂ ಕರೆದಿದ್ದಾರೆ. ಎಲ್ಲ ಕಡೆ ಕೂಡ ನಾನು ಪ್ರವಾಸ ಮಾಡಿ ಕಾಂಗ್ರೆಸ್ಗೆ ಮತವನ್ನು ಕೇಳ್ತೀನಿ. ಸರ್, ಈಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಾತಾವರಣ ಹೇಗಿದೆ ಸರ್ ಕಾಂಗ್ರೆಸ್ ಪರವಾಗಿ ಅಂತ ಸರ್? ವಾತಾವರಣ ಎಲ್ಲ ಚೆನ್ನಾಗಿದೆ. ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಅದರಿಂದ ಜನ ಎಲ್ಲ ಓಟ್ ಹಾಕ್ತಾರೆ. 28ಕ್ಕೆ 28 ಗೆಲ್ತೇವೆ ಸರ್. ರಾಜ್ಯದಲ್ಲಿ ಎಲ್ಲಿ ಪ್ರವಾಸ ಮಾಡ್ತೀರಿ ಸರ್, ಎಲ್ಲಿ ಪ್ರಚಾರ ಮಾಡ್ತೀರಿ ಅಂತ? ಮೈಸೂರು ಡಿವಿಷನ್, ಬೆಂಗಳೂರು ಡಿವಿಷನ್, ಬೆಳಗಾಂ ಡಿವಿಷನ್, ಗುಲ್ಬರ್ಗ ಡಿವಿಷನ್. ಸರ್, ಎಲ್ಲ ಸ್ಟಾರ್ ಪ್ರಚಾರಕರ ಪಟ್ಟೇಲ್ ತಮ್ಮನ್ನು ಬಿಟ್ಟಿದ್ದಾರಲ್ಲ ಸರ್? ನೇನು ಪರ್ಮನೆಂಟ್ ಸ್ಟಾರ್ ಪ್ರಚಾರ ನಡೆಯಪ್ಪ. ನಾನು 30 ವರ್ಷದಿಂದ ಕಾಂಗ್ರೆಸ್. ಸರ್, ಉತ್ತರ ಕರ್ನಾಟಕ ಭಾಗಕ್ಕೆ ಯಾವಾಗ ಹೋಗ್ತೀರಿ ಸರ್? ಉತ್ತರ ಕನ್ನಡ ಸೆಕೆಂಡ್ ಫೇಸ್. ಎಲ್ಲ ಜಿಲ್ಲೆಗೆ, ಎಲ್ಲ ಕ್ಷೇತ್ರಗಳಿಗೂ ಪ್ರಚಾರ ಮಾಡ್ತೀರಿ? ಎಲ್ಲ ಕ್ಷೇತ್ರಗಳಿಗೂ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಕೆ ಎಚ್ ಮುನಿಯಪ್ಪ ಅವರ ಮಾತು. ನಾನು ಸ್ಟಾರ್ ಪ್ರಚಾರಕ ಅಲ್ಲ, ನಾನು ಪರ್ಮನೆಂಟ್ ಸ್ಟಾರ್ ಪ್ರಚಾರಕ. ಹಾಗಾಗಿ ಎಲ್ಲ ಜಿಲ್ಲೆಗಳಿಗೂ ಮತ್ತು ಎಲ್ಲ ಕ್ಷೇತ್ರಗಳಿಗೂ ಭೇಟಿ ಕೊಟ್ಟು ಕಾಂಗ್ರೆಸ್ ಪರವಾಗಿ ಪ್ರಚಾರವನ್ನು ಮಾಡ್ತೇನೆ. ಮತ್ತು ಕೋಲಾರ ಭಾಗದಿಂದ ಇವತ್ತು ಪ್ರಚಾರ ಆರಂಭ ಆಗ್ತಾ ಇದೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಶುಭವಾಗಲಿ ಅನ್ನುವಂಥ ಒಂದು ಹಾರೈಕೆಯನ್ನು ಹಾರೈಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಲಕ್ಷ್ಮೀಪತಿ ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕಡೆ. ಇದು ನಮ್ಮ ಧ್ವನಿ.